ಹಲೋ ಗೈಸ್, ಪ್ರವೀಣ್ ಹಿಯರ್. ವೆಲ್ಕಮ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ಆಪ್ಷನ್ ಗೀಕ್ಸ್ನ ವೇಗ ಅಂದರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. ಇದು ಆಪ್ಷನ್ ಗೀಕ್ಸ್ನ ಥರ್ಡ್ ಪಾರ್ಟ್. ಇದಕ್ಕಿಂತ ಮುಂಚೆ ನಾವು ಆಪ್ಷನ್ ಗೀಕ್ಸ್ನ ಡೆಲ್ಟಾ ಮತ್ತು ಗಾಮಾ ಅಂದರೆ ಏನು ಅಂತ ತಿಳ್ಕೊಂಡಿದ್ವಿ. ನೀವು ಆ ವಿಡಿಯೋನ ನೋಡಿಲ್ಲ ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಆ ವಿಡಿಯೋನ ಶೇರ್ ಮಾಡ್ತೀನಿ, ನೀವು ನೋಡ್ಬೋದು. ಈಗ ವೇಗ ಅಂದರೆ ಏನು, ಅದರ ಡೆಫಿನೇಷನ್ ಏನು ಅಂತ ತಿಳ್ಕೊಳ್ಳೋಣ. ವಾಟ್ ಈಸ್ ವೇಗ? Vega is the measurement of the option price sensitivity to the change in the volatility of the underlying asset. Vega represents the amount of the option price changes in reaction to the 1% change in the implied volatility of the underlying asset. ಇದು ಸ್ಟ್ಯಾಂಡರ್ಡ್ ಡೆಫಿನೇಷನ್ ಆಫ್ ವೇಗ. ಇದು ಅರ್ಥ ಆಗದೆ ಇರ್ಬೋದು, ನಾನು ಇದನ್ನ ಸಿಂಪಲ್ ಟರ್ಮ್ಸಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ವೇಗ ಏನು ಹೇಳುತ್ತೆ ಅಂದರೆ, ಸ್ಟಾಕ್ ಅಥವಾ ಇಂಡೆಕ್ಸ್ದು ವಾಲಟಿಲಿಟಿ ಇದೆಯಲ್ಲ ಅಥವಾ ಇಂಪ್ಲೈಡ್ ವಾಲಟಿಲಿಟಿ ಇದೆಯಲ್ಲ, ಅದು 1% ಚೇಂಜ್ ಆದರೆ ಆಪ್ಷನ್ ಪ್ರೈಸು ವ್ಯಾಲ್ಯೂ ಎಷ್ಟು ಚೇಂಜ್ ಆಗಬೇಕು. ನಿಮಗೂ ಈಗ ಒಂದು ಡೌಟ್ ಬರ್ಬೋದು, ಇಂಪ್ಲೈಡ್ ವಾಲಟಿಲಿಟಿ ಅಥವಾ ವಾಲಟಿಲಿಟಿ ಅಂದರೆ ಏನು ಅಂತ. ಫಾರ್ ಎಕ್ಸಾಂಪಲ್, ಈಗ ಕರೋನಾ ಕೇಸಲ್ಲಿ ಮಾರ್ಕೆಟ್ ಸಡನ್ನಾಗಿ ಬಿಟ್ಟು ಆವಾಗ ವಾಲಟಿಲಿಟಿ ಅದ್ರದ್ದು ಮಾರ್ಕೆಟ್ಗೆ ಜಾಸ್ತಿ ಆಯಿತು. ಕೆಲವು ಸತಿ ಮಾರ್ಕೆಟು ಸ್ಮೂತಾಗಿ ನಡೀತಾ ಇರುತ್ತೆ, ಆವಾಗ ವಾಲಟಿಲಿಟಿ ಕಡಿಮೆ ಇರುತ್ತೆ. ಸೊ ವಾಲಟಿಲಿಟಿ ಬೇಸಿಕಲಿ ಏನು ತಿಳಿಸುತ್ತೆ ಅಂದರೆ, ಮಾರ್ಕೆಟು ಯಾವ ಥರ ಮೂವ್ಮೆಂಟ್ ಮಾಡುತ್ತೆ. ಫಾರ್ ಎಕ್ಸಾಂಪಲು, ವಾಲಟಿಲಿಟಿ ಜಾಸ್ತಿ ಇದ್ದಾಗ ಮಾರ್ಕೆಟ್ ರ್ಯಾಂಡಮಾಗಿ ಮೂವ್ಮೆಂಟ್ ಇರುತ್ತೆ. ಸೊ ವಾಲಟಿಲಿಟಿ ಕಡಿಮೆ ಇದ್ದಾಗ ಮಾರ್ಕೆಟ್ ಸ್ಮೂತ್ ಆಗಿರುತ್ತೆ. ಸೊ ಇದು ವಾಲಟಿಲಿಟಿ ಅಂತ. ಸೊ ಈ ವಾಲಟಿಲಿಟಿ ಇದೆಯಲ್ಲ, ಈ ವಾಲಟಿಲಿಟಿ 1% ಚೇಂಜ್ ಆಯಿತು ಅಂದರೆ, 1% ಚೇಂಜ್ ಆದರೆ ಆಪ್ಷನ್ದು ಪ್ರೈಸ್ ಎಷ್ಟು ಚೇಂಜ್ ಆಗುತ್ತೆ, ಎಷ್ಟು ಚೇಂಜ್ ಆಗಬೇಕು ಅಂತ ಹೇಳೋದೇ ವೇಗ. ಈಗ ನಾವೇನು ಮಾಡೋಣ ಅಂದರೆ, ಕೆಲವು ಎಕ್ಸಾಂಪಲ್ನ ನೋಡಿಬಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ಳೋಣ, ಆವಾಗ ನಮಗೆ ಕ್ಲೀನಾಗಿ ಅರ್ಥ ಆಗುತ್ತೆ. ನಾವೀಗ ಆಫ್ಟರ್ದು ಸ್ಟ್ರಾಟಜಿ ಬಿಲ್ಡರಲ್ಲಿದ್ದೀವಿ. ಇಲ್ಲಿ ನೋಡ್ಬೋದು, ನಿಫ್ಟಿದು ಸ್ಪಾಟ್ ಪ್ರೈಸ್ ಏನು ನಡೀತಾ ಇದೆ, 17,806 ಇದೆ. ಓಕೆ, ನಾವೀಗ ಏನು ಮಾಡೋಣ ಅಂದರೆ, ಒಂದು ಕಾಲ್ ಆಪ್ಷನ್ನ ಬೈ ಮಾಡಿಬಿಟ್ಟು ನೋಡೋಣ. ಈಗ ನಾನು 17,900 ಒಂದು ಕಾಲ್ ಆಪ್ಷನ್ನ ಬೈ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡಿ, ಇದ್ರದ್ದು ಆಪ್ಷನ್ ಗ್ರೀಕ್ಸ್ನ ಚೆಕ್ ಮಾಡೋಣ. ಓಕೆ, ಈ ಲಾಸ್ಟ್ ಕಾಲಮ್ ಇದೆಯಲ್ಲ, ಈ ಲಾಸ್ಟ್ ಕಾಲಮ್ ಬಂದ್ಬಿಟ್ಟು ವೇಗ ಎಷ್ಟಿದೆ, ಈಗ 17,900 ಕಾಲ್ ಕೊಂಡ್ಕೊಂಡಿದ್ದೀವಿ. ಅದರದ್ದು ಎಕ್ಸ್ಪೈರಿ ಯಾವಾಗ, 29 ಡಿಸೆಂಬರ್, ಅಂದರೆ ಇದು ವೀಕ್ಲಿ ಎಕ್ಸ್ಪೈರಿ ತೊಗೊಂಡು, ಇನ್ನು 4 ದಿನ ಇದೆ ಎಕ್ಸ್ಪೈರಿಗೆ. ಓಕೆ, ಇದ್ರದ್ದು ವೇಗ ಬಂದುಬಿಟ್ಟು 414 ಇದೆ. ಈ ಸೆಕ್ಷನ್ ನೋಡಿ, ಇದು ಇಂಪ್ಲೈಡ್ ವಾಲಟಿಲಿಟಿ ಅಥವಾ ವಾಲಟಿಲಿಟಿ, ಇದರದ್ದು ಎಷ್ಟಿದೆ, 15 ಇದೆ. ಓಕೆ, ಈಗ ಈ ವಾಲಟಿಲಿಟಿ 1% ಇನ್ಕ್ರೀಸ್ ಆಯಿತು ಅಂದರೆ, 15ಕ್ಕೆ 1% ಎಷ್ಟು, 0.15. ಈ ವಾಲಟಿಲಿಟಿ ಏನಾದ್ರು 0.15 ಇನ್ಕ್ರೀಸ್ ಆಯಿತು ಅಂದರೆ, ಈ ಆಪ್ಷನ್ ಪ್ರೈಸ್ ಇದೆಯಲ್ಲ, ಇದಕ್ಕೆ 414 ರೂಪಾಯಿ ಜಾಸ್ತಿ ಆಗುತ್ತೆ. ಜಸ್ಟ್ ಕನ್ಸಿಡರಿಂಗ್ ಡೆಲ್ಟಾ ತೀಟಾ ಗಾಮಾದಲ್ಲಿ ಏನೂ ಚೇಂಜ್ ಇಲ್ಲ, ಜಸ್ಟ್ ವಾಲಟಿಲಿಟಿ 1% ಜಾಸ್ತಿ ಆದರೆ ಈ ಆಪ್ಷನ್ ಪ್ರೈಸ್ದು 414 ರೂಪಾಯಿ ಜಾಸ್ತಿ ಆಗಬೇಕು. ಅದನ್ನ ವೇಗ ಹೇಳುತ್ತೆ. ಓಕೆ, ಅಂದರೆ ನಮಗೆ ಇದರಿಂದ ಏನು ಗೊತ್ತಾಯಿತು ಅಂದರೆ, ವಾಲಟಿಲಿಟಿ ಜಾಸ್ತಿ ಆಯಿತು ಅಂದರೆ, ಐ ವಿ ಜಾಸ್ತಿ ಆದರೆ ನಮ್ಮದು ಆಪ್ಷನ್ ಪ್ರೈಸು ಜಾಸ್ತಿ ಆಗುತ್ತೆ. ಎಷ್ಟು ಜಾಸ್ತಿ ಆಗುತ್ತೆ, ದಟ್ ಡಿಪೆಂಡ್ಸ್ ಆನ್ ದ ವೇಗ. ಇದರಲ್ಲಿ ನೋಡ್ಬೋದು 414 ರೂಪಾಯಿ ಜಾಸ್ತಿ ಆಗುತ್ತೆ. ಸೊ ನೀವು ಆಪ್ಷನ್ ಬೈಯರ್ ಆದರೆ, ಐ ವಿ ಅಥವಾ ವಾಲಟಿಲಿಟಿ ಜಾಸ್ತಿ ಆದರೆ ಅದರಿಂದ ಪ್ರಾಫಿಟ್ ಆಗುತ್ತೆ. ಆಪ್ಷನ್ ಸೆಲ್ಲರ್ ಆದರೆ ಐ ವಿ ಜಾಸ್ತಿ ಆದಾಗ ನಮಗೆ ಲಾಸ್ ಆಗುತ್ತೆ. ಎಷ್ಟು ಲಾಸ್ ಆಗುತ್ತೆ, ದಟ್ ಡಿಪೆಂಡ್ಸ್ ಆನ್ ದ ವೇಗ. ಇಲ್ಲಿ ನೋಡ್ಬೋದು, ಆಪ್ಷನ್ ಸೆಲ್ಲರ್ ನಾನು ಸೆಲ್ ಮಾಡಿದ್ದೆ ಅಂದ್ಕೊಳ್ಳಿ. ಈಗ ವಾಲಟಿಲಿಟಿ 1% ಇನ್ಕ್ರೀಸ್ ಆಯಿತು ಅಂದರೆ ನನಗೆ 414 ರೂಪಾಯಿ ಲಾಸ್ ಆಗುತ್ತೆ. ನಾವೀಗ ಇನ್ನೊಂದು ಎಕ್ಸಾಂಪಲ್ ತೊಗೊಂಡು ನೋಡೋಣ. ಇಲ್ಲಿ ನೋಡ್ಬೋದು, ನಾನು 17,900 ಕಾಲ್ನ ಬೈ ಮಾಡಿದ್ದೀನಿ. ಇದ್ರದ್ದು ಎಕ್ಸ್ಪೈರಿ ಯಾವಾಗಿದೆ, January 25th, ಅಂದರೆ ನೆಕ್ಸ್ಟ್ ಮಂತ್ ಎಕ್ಸ್ಪೈರಿನ ನಾನು ಬೈ ಮಾಡಿದ್ದೀನಿ. ಈಗ ಆಪ್ಷನ್ ಗೀಕ್ಸಲ್ಲಿ ನೋಡ್ಬೋದು, ವೇಗ ಬಂದುಬಿಟ್ಟಿದೆ ಎಷ್ಟಿದೆ, 1055 ಇದೆ. ನಮ್ಮ ಪ್ರೀವಿಯಸ್ ಒಂದು ಎಕ್ಸಾಂಪಲಲ್ಲಿ ಎಷ್ಟಿತ್ತು, ವೇಗ 414 ಇತ್ತು. ಇದು ಎಷ್ಟಿದೆ, ನೆಕ್ಸ್ಟ್ ಮಂತ್ ಎಕ್ಸ್ಪೈರಿ ಎಷ್ಟಿದೆ, 1055 ಇದೆ. ಅಂದರೆ ಇದರಿಂದ ನಮ್ಗೆ ಏನು ಗೊತ್ತಾಗುತ್ತೆ ಅಂದರೆ, ನಾವು ಲಾಂಗರ್ ಡೇಟೆಡ್ ಆಪ್ಷನ್ಸ್ಗೆ ಹೋದಾಗೆಲ್ಲ ವೇಗ ಜಾಸ್ತಿ ಇರುತ್ತೆ. ಲಾಂಗರ್ ಡೇಟೆಡ್ ಆಪ್ಷನ್ ಅಂದರೆ ಎಕ್ಸ್ಪೈರಿ ತುಂಬ ದೂರ ಇರೋದು. ನಾವು ಪ್ರೀವಿಯಸ್ ಎಕ್ಸಾಂಪಲಲ್ಲಿ ಏನು ನೋಡಿದ್ವಿ, ಅದು ವೀಕ್ಲಿ ಎಕ್ಸ್ಪೈರಿ, ಇದು ಮಂತ್ಲಿ ಎಕ್ಸ್ಪೈರಿ, ಇದು ಇನ್ನೊಂದು ತಿಂಗಳಿದೆ ಎಕ್ಸ್ಪೈರ್ ಆಗೋದಕ್ಕೆ. ಹಾಗಾಗಿ ಇದರದ್ದು ವೇಗ ಜಾಸ್ತಿ ಇರುತ್ತೆ. ನೋಡಿ, ಇದು ಐ ವಿ ಇದೆಯಲ್ಲ, ಐ ವಿ ಸೇಮ್ ಇದೆ, ಆಲ್ಮೋಸ್ಟ್ 15 ಇದೆ. ಸೊ ಇದು ಇಂಪ್ಲೈಡ್ ವಾಲಟಿಲಿಟಿ ಅಥವಾ ವಾಲಟಿಲಿಟಿ 1% ಇನ್ಕ್ರೀಸ್ ಆದರೆ ಈ ಆಪ್ಷನ್ ಪ್ರೈಸ್ ಇದೆಯಲ್ಲ, ಇದು 1055 ರೂಪಾಯಿ ಜಾಸ್ತಿ ಆಗುತ್ತೆ. ಹಾಗೆ
ವಾಲಿಡಿಟಿ 1% ಕಡಿಮೆ ಆದರೆ ₹1055 ಈ ಆಪ್ಷನ್ ಪ್ರೈಸು ಕಡಿಮೆ ಆಗುತ್ತೆ. ಸೊ ಇದರಿಂದ ನಮಗೆ ಏನು ತಿಳಿದು ಬರುತ್ತೆ ಅಂದರೆ IV ಅಥವಾ ವಾಲಿಡಿಟಿ ಇನ್ಕ್ರೀಸ್ ಆದರೆ ಆಪ್ಷನ್ ಬೈಯರ್ಗೆ ಪ್ರಾಫಿಟ್ ಆಗುತ್ತೆ, ವಾಲಿಡಿಟಿ ಕಡಿಮೆ ಆದರೆ ಆಪ್ಷನ್ ಸೆಲ್ಲರ್ಗೆ ಪ್ರಾಫಿಟ್ ಆಗುತ್ತೆ. ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟು, ಲಾಂಗರ್ ಡೇಟೆಡ್ ಆಪ್ಷನ್ಗೆ ವೇಗ ಜಾಸ್ತಿ ಇರುತ್ತೆ, ಶಾರ್ಟರ್ ಡೇಟೆಡ್ ಆಪ್ಷನ್ಗೆ ವೇಗ ಕಡಿಮೆ ಇರುತ್ತೆ. ಐ ಹೋಪ್ ನಿಮಗೆ ವೇಗ ಅಂದರೆ ಏನು ಅಂತ ಅರ್ಥ ಆಗಿದೆ ಅಂದ್ಕೊತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.